ಹಲೋ ನಮಸ್ಕಾರ ಎಲ್ಲರಿಗೂ. ಇವಾಗ ಆಲ್ರೆಡಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಒಂದು ವಿವೋ ಎಕ್ಸಾಮ್ಸ್ಗೆ ಒಂದು ಪ್ರಾಕ್ಟೀಸ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಇವಾಗ ಆಲ್ರೆಡಿ ನಾವು ಒಂದು 3-4 ಕ್ವಶನ್ಸ್ ವೀಡಿಯೋಸ್ಗಳನ್ನು ಆಲ್ರೆಡಿ ಒಂದು ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿದ್ದೀವಿ ಇವಾಗ. ಸೊ ಇದೊಂದು 4ನೇ ಒಂದು ಪ್ರಾಕ್ಟೀಸ್ ವೀಡಿಯೋ ಆಗಿರ್ತೈತಿ. ಇದಕ್ಕಿಂತ ಮೊದಲು ನಾವು ಆಲ್ರೆಡಿ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ಗಳನ್ನು ಸಾಲ್ವ್ ಮಾಡಿದ್ದೀವಿ. ಸೊ ಇವಾಗ ಏನು ಎಕ್ಸಾಮ್ಸ್ಗಳು ಹತ್ತಿರ ಬರ್ತಾ ಇದ್ದಿಲ್ಲ, ಅದಕ್ಕೆ ನಾವು ಒಂದು ಪ್ರಾಕ್ಟೀಸ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ ಅಂತ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಇವಾಗ ಏನು ಕೇಳಿದಾರಪ್ಪ ಅಂದರೆ, ಕೆಳಗಿನಗಳಲ್ಲಿ ಯಾವುದು ಒಂದು ಕಾಳಿದಾಸರು ರಚಿಸಿಲ್ಲ ಅಂತ ಕೇಳಿದ್ದಾರೆ. ಆಪ್ಷನ್ ಎ ರಘುವಂಶ, ಆಪ್ಷನ್ ಬಿ ರಾಮಾಯಣ ದರ್ಶನಂ, ಆಪ್ಷನ್ ಸಿ ಕುಮಾರ ಒಂದು ಸಂಭವ, ಆಪ್ಷನ್ ಡಿ ಮೇಘ ದೂತ ಅಂತ ಕೊಟ್ಟಿದ್ದಾರೆ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ರಿಟನ್ ಬೈ ದ ಕಾಳಿದಾಸ ಅಂತ ಕೇಳಿದ್ದಾರೆ. ಅಂದರೆ ಕೆಳಗೆ ಇವು 4 ಏನು ಒಂದು ಅವರ ಒಂದು ರಚನೆಗಳು ಕೊಟ್ಟು ಏನು ಕೇಳಿದ್ದಾರೆ ಅಂದರೆ ಕಾಳಿದಾಸ ಅವರು ಇವುಗಳನ್ನು ಯಾವ ಒಂದು ರಚಿಸಿಲ್ಲ ಅಂತ ಕೇಳಿದ್ದಾರೆ. ಸೊ ನಿಮಗೊಂದು 10 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ, ಇದರಲ್ಲಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಆನ್ಸರ್ ಬಂದರೆ ಕಮೆಂಟ್ ಮಾಡಿ. ಸೊ ಐ ಹೋಪ್ ನೀವು ಆನ್ಸರ್ ಮಾಡಿರ್ತೀರಿ ಅನ್ಕೊಂಡಿರ್ತೀನಿ. ಸೊ ಇದಕ್ಕೆ ಸರಿಯಾದ ಆನ್ಸರ್ ನೀವು ನೋಡೋದಾದರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಆನ್ಸರ್. ಸೊ ಕಾಳಿದಾಸ ಅವರು ಏನು ಮಾಡಿರ್ತಾರಪ್ಪ ಅಂದರೆ, ಸೊ ರಾಮಾಯಣ ದರ್ಶನಂ ಅನ್ನೋ ಒಂದು ಕೃತಿಯನ್ನು ಏನು ಅವರು ರಚನೆ ಮಾಡಿರಲ್ಲ. ಸೊ ಇದ್ರ ಬಗ್ಗೆ ಒಂದು ಡಿಸ್ಕ್ರಿಪ್ಷನ್ ನೋಡೋದಾದರೆ, ರಘುವಂಶ, ಕುಮಾರ ಸಂಭವ ಮತ್ತು ಮೇಘದೂತ ಇವುಗಳನ್ನು ಏನು ಮಾಡಿರ್ತಾರಪ್ಪ ಅಂದರೆ ಕಾಳಿದಾಸರು ಅವರ ಒಂದು ಪ್ರಮುಖ ಕೃತಿಗಳಾಗಿರ್ತವೆ. ಸೊ ಇವೆಲ್ಲ ಒಂದು ಮೇಜರ್ ವರ್ಕ್ಸ್ ಆಫ್ ದಿ ಕಾಳಿದಾಸ ಅವರು ಆಗಿರ್ತಾರೆ. ಅದೇ ರೀತಿ ನೋಡ್ಬೋದು, ರಾಮಾಯಣ ದರ್ಶನಂ ಅವರು ಯಾರು ಬರ್ದಾರಪ್ಪ ಅಂದರೆ ಕುವೆಂಪು ಅವರು, ಅವರ ಮಹಾಕಾವ್ಯವಾಗಿರ್ತದೆ. ಕುವೆಂಪು ಅವರು ಬರೆದಿರ್ತಕ್ಕಂಥ ಒಂದು ರಾಮಾಯಣ ದರ್ಶನಂ. ಸೊ ನೆಕ್ಸ್ಟ್ ಕ್ವಶನ್ಸ್ ಹೋಗೋಣ. ಇವಾಗ ಕ್ವಶನ್ ನಂಬರ್ 17 ಇವಾಗ ನೋಡೋಣ. ಏನು ಕೇಳಿದಾರಪ್ಪ ಅಂದರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸೊ ಪ್ರಧಾನ ಕಚೇರಿ ಡ್ಯಾಶ್ ಅಲ್ಲಿದೆ ಅಂತ ಕೇಳಿದ್ದಾರೆ. ಅಂದರೆ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಹೈದರಾಬಾದ್, ಆಪ್ಷನ್ ಡಿ ಚೆನ್ನೈ. ಸೊ ಹೆಡ್ ಕ್ವಾರ್ಟರನ್ನು ಕೇಳಿದ್ದಾರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ನಿಮಗೆ ಒಂದು 10 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ, ಅದರಲ್ಲಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದರೆ, ಸರಿಯಾದ ಆನ್ಸರ್ ಯಾವುದಪ್ಪ ಅಂದರೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಆನ್ಸರ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಒಂದು ಪ್ರಧಾನ ಕಚೇರಿ ಎಲ್ಲಿದೆಪ್ಪ ಅಂದರೆ ಒಂದು ಮುಂಬೈನಲ್ಲಿ ಇದೆ. ಸೊ ಇದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ನೋಡೋದಾದರೆ ನಾವು ಏನು ಕೊಟ್ಟಿದ್ದಾರಪ್ಪ ಅಂದರೆ, RBI ಒಂದು ಕೇಂದ್ರ ಕಚೇರಿ ಎಲ್ಲಿದೆಪ್ಪ ಅಂದರೆ ಮುಂಬೈನಲ್ಲಿದೆ. ಸೊ ಸೆಂಟ್ರಲ್ ಆಫೀಸ್ ಆಫ್ ದ RBI ಈಸ್ ಲೊಕೇಟೆಡ್ ಅಟ್ ದಿ ಮುಂಬೈ. ಸೊ ಏಪ್ರಿಲ್ 1, 1935 ಒಂದು ಕಾರ್ಯಾರಂಭ ಮಾಡಿತು. ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆಯಲ್ಲ, ಒಂದು ಆಪರೇಷನ್ ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ 1 ಏಪ್ರಿಲ್ 1935 ಸ್ಟಾರ್ಟ್ ಆಗುತ್ತೆ. ಸೊ RBI ಒಂದು ಕೇಂದ್ರ ಕಚೇರಿಯು ಆರಂಭದಲ್ಲಿ ಒಂದು ಕಲ್ಕತ್ತಾದಲ್ಲಿತ್ತು. ನಂತರ 1937 ಒಂದು ಮುಂಬೈಗೆ ಒಂದು ಸ್ಥಳಾಂತರ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅಂದರೆ ಫಸ್ಟು ಪ್ರಧಾನ ಕಚೇರಿ ಎಲ್ಲಿತ್ತಪ್ಪ ಅಂದರೆ ಒಂದು ಕಲ್ಕತ್ತಾದಲ್ಲಿತ್ತು. ಆಮೇಲೆ 1937 ಏನಾಗುತ್ತಪ್ಪ ಅಂದರೆ ಬಾಂಬೆಗೆ ಶಿಫ್ಟ್ ಆಗುತ್ತೆ. ಅದಾದ ನಾವು ನೋಡ್ಬೋದು, ಒಂದು RBI ಒಂದು ಮೊದಲ ಗವರ್ನರ್ ಯಾರಾಗಿರ್ತಾರಪ್ಪ ಅಂದರೆ ಸರ್ ಓಸ್ಟ್ವರ್ಸ್ ಸ್ಮಿತ್ ಆಗಿರ್ತಾರೆ. ಫಸ್ಟ್ ಒಂದು ಗವರ್ನರ್ ಜನರಲ್ ಯಾರಾಗಿರ್ತಾರಪ್ಪ ಅಂದರೆ ಸರ್ ಓಸ್ಟ್ವರ್ಸ್ ಸ್ಮಿತ್ ಆಗಿರ್ತಾರೆ. ಸಾರಿ, ಓಕೆ ಇವಾಗ ಇದು ಮಾಡಿನ. ಸೊ ಫಸ್ಟ್ ಒಂದು ಗವರ್ನರ್ ಜನರಲ್ ಯಾರಾಗಿರ್ತಾರಪ್ಪ ಅಂದರೆ ಸರ್ ಓಸ್ಟ್ವರ್ಸ್ ಸ್ಮಿತ್ ಆಗಿರ್ತಾರೆ. ಅದ ನಂತರ ಒಂದು ನಾವು ಭಾರತದ ಒಂದು ಗವರ್ನರ್ ಯಾರಾಗಿರ್ತಾರಪ್ಪ ಅಂತ ನೋಡೋದಾದರೆ CD ದೇಶ್ಮುಖ್ ಅವರು. ಫಸ್ಟ್ ನಮ್ಮ ಇಂಡಿಯಾ ಗವರ್ನರ್ RBI ಯಾರಾಗಿರ್ತಾರಪ್ಪ ಅಂದರೆ CD ದೇಶ್ಮುಖ್. ಮತ್ತು ಮೊದಲ ಒಂದು ಗವರ್ನರ್ ಯಾರಾಗಿರ್ತಾರಪ್ಪ ಅಂದರೆ ಸರ್ ಓಸ್ಟ್ವರ್ನ್ ಸ್ಮಿತ್ ಆಗಿರ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋಣ. ಇವಾಗ ಕ್ವಶನ್ ನಂಬರ್ 18 ನೋಡೋಣ. ಇವಾಗ ಏನು ಕೊಟ್ಟಿದ್ದಾರಪ್ಪ ಅಂದರೆ, ಈ ಕೆಳಗಿನಗಳಲ್ಲಿ ಒಂದು ಕನ್ನಡದ ಒಂದು ರೈತ ಗೀತೆಯನ್ನು ಯಾರು ರಚಿಸಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಈಸಿ ಕ್ವಶನ್ ಇದೆ. ಸೊ ಐ ಹೋಪ್ ನಿಮಗೆ ಇದು ಆನ್ಸರ್ ಬರುತ್ತೆ ಅನ್ಕೋತೀನಿ. ಸೊ ಆಪ್ಷನ್ ಎ ಡಾಕ್ಟರ್ ಶಿವರಾಮ್ ಕಾರಂತ್, ಆಪ್ಷನ್ ಬಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಆಪ್ಷನ್ ಸಿ ಕುವೆಂಪು, ಆಪ್ಷನ್ ಡಿ ಚಂದ್ರಶೇಖರ್ ಕಂಬಾರ್. ಸೊ ನಿಮಗೆ ಒಂದು 10 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ, ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಐ ಹೋಪ್ ನಿಮಗೆ ಆನ್ಸರ್ ಬಂದಿದೆ ಅನ್ಕೋತೀನಿ. ಸೊ ಇದಕ್ಕೆ ಸರಿಯಾದ ಆನ್ಸರ್ ನೀವು ನೋಡೋದಾದರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಆನ್ಸರ್. ಕುವೆಂಪು ಅವರು ಏನು ಮಾಡಿರ್ತಾರಪ್ಪ ಅಂದರೆ ನಮ್ಮದು ಒಂದು ಕರ್ನಾಟಕದ ಒಂದು ರೈತ ಗೀತೆಯನ್ನು
ರಚನೆ ಮಾಡಿರ್ತಾರೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಒಂದು ವಿವರಣೆ ನೋಡೋದಾದ್ರೆ ರೈತ ಗೀತೆ ಅನ್ನೋ ಕುವೆಂಪು ಅವರ ರಾಷ್ಟ್ರಕವಿ, ನಮ್ಮ ರಾಷ್ಟ್ರಕವಿ ಒಂದು ಕುವೆಂಪು ಅವರು ಏನ್ ಮಾಡಿರ್ತಾರಪ್ಪ ಅಂದ್ರೆ ಈ ಒಂದು ರೈತ ಗೀತೆಯನ್ನ ರಚನೆ ಮಾಡಿರ್ತಾರೆ. ಸೊ ಕುವೆಂಪು ಅವರು ರೈತ ಗೀತೆ ಆದ ಉಳುವ ಯೋಗಿಯ ನೋಡಲಿ, ಸೊ ನಮ್ದು ರೈತ ಗೀತೆ ಯಾವುದು ಅಂದ್ರೆ ಉಳುವ ಯೋಗಿಯ ನೋಡಲಿ ಎಂಬ ಒಂದು ಗೀತೆಯಿಂದ ಪ್ರಸಿದ್ಧವಾಗಿದೆ ಅಂತ ಹೇಳ್ತಾರೆ. ಹಾಗೆ ಕರ್ನಾಟಕದ ಒಂದು ಸರ್ಕಾರವು ಕುವೆಂಪು ಅವರ ಒಂದು ನೇಗಿಲ ಯೋಗಿ ಕವಿತೆಯನ್ನು ಆಗಸ್ಟ್ 15 2009 ರೈತ ಗೀತೆಯನ್ನಾಗಿ ಮಾನ್ಯ ಮಾಡಿದರು ಅಂತ ಹೇಳಿದ್ದಾರೆ. ಅಂದ್ರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಏನ್ ಮಾಡ್ತದಪ್ಪ ಅಂದ್ರೆ ಒಂದು ಕುವೆಂಪು ಅವರು ರಚಿಸಿದಂತಹ ಒಂದು ನೇಗಿಲ ಯೋಗಿ ಪೋಯಮ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಅದನ್ನ ರೆಕಾಗ್ನೈಸ್ ಮಾಡ್ತಾರೆ. ಯಾವಾಗಪ್ಪ ಅಂದ್ರೆ ಆಗಸ್ಟ್ 15 2009 ಅದನ್ನ ರೆಕಾಗ್ನೈಸ್ ಮಾಡ್ತಾರೆ. ಅದೇ ರೀತಿ ನೋಡ್ಬೋದು ಕುವೆಂಪು ಅವರ ಒಂದು ಪೂರ್ತಿ ಹೆಸರು ಯಾವ್ದಪ್ಪ ಅಂದ್ರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಸೊ ಈ ಡಿಸ್ಕ್ರಿಪ್ಷನ್ ಅನ್ನು ಏನು ಕೊಟ್ಟಿರ್ತೀನಲ್ಲ ನಾನು, ಸೊ ಇದನ್ನ ಒಂದ್ ಕಡೆ ಬರ್ದಿಟ್ಕೊಳ್ಳಿ. ಸೊ ನಿಮಗೂ ಕೂಡ ಒಂದು ಬೇರೆ ಬೇರೆ ಎಕ್ಸಾಮ್ಸ್ಗಳಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋಣ ಇವಾಗ. ಕ್ವಶನ್ ನಂಬರ್ 19 ಏನು ಕೇಳಿದೆ ಅಂದರೆ ಮಿಲಿಟರಿ ಸುಧಾರಣೆಗಳು ಒಂದು ಭಾಗವಾದಂಥ ಒಂದು ದಾಫ್ ಮತ್ತು ಚೆರ್ಹಾ ಪದಗಳು ಈ ಒಂದು ಪದ್ಧತಿಗಳು ಈ ಒಂದು ಪರಿಚಯಿಸಿದವರು ಯಾರು ಅಂತ ಹೇಳಿದ್ದಾರೆ. ಅಂದರೆ ಇವೆರಡು ವ್ಯವಸ್ಥೆಗಳು ಏನಿದೆ ಅಲ್ಲ, ಒಂದು ಧಾಗ್ ಮತ್ತು ಚೆಹ್ರಾ ಒಂದು ಏನು ಇವು ಸಿಸ್ಟಮ್ಸ್ಗಳಿದಾವಲ್ಲ, ಇವು ಪಾರ್ಟ್ ಆಫ್ ದ ಮಿಲಿಟರಿ ರಿಫಾರ್ಮ್ಸ್. ಈ ಮಿಲಿಟರಿ ರಿಫಾರ್ಮ್ಸ್ಗಳನ್ನು ಯಾರು ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಕುತುಬುದ್ದೀನ್ ಫಸ್ಟ್ ಆಪ್ಷನ್ ನೋಡೋದಾದ್ರೆ ಕುತುಬುದ್ದೀನ್ ಐಬಕ್, ಸೆಕೆಂಡ್ ಆಪ್ಷನ್ ಅಲಾವುದ್ದೀನ್ ಖಿಲ್ಜಿ, ಥರ್ಡ್ ಆಪ್ಷನ್ ಮೊಹಮ್ಮದ್ ಬಿನ್ ತುಘಲಕ್, ಫೋರ್ತ್ ಆಪ್ಷನ್ ಸೊ ಇಲ್ತ್ಮಿಶ್ ಅವರು. ಸೊ ಒಂದು 10 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ, ಇದರಲ್ಲಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಟೈಮ್ ಮುಗಿತು, ಐ ಥಿಂಕ್ ನೀವು ಆನ್ಸರ್ ಮಾಡಿದಿರಿ ಅನ್ಕೋತೀನಿ. ಸೊ ಇದಕ್ಕೆ ಸರಿಯಾದ ಆನ್ಸರ್ ನೀವು ನೋಡೋದಾದ್ರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಆನ್ಸರ್. ಅಲಾವುದ್ದೀನ್ ಖಿಲ್ಜಿ ಅವರು ಏನು ಮಾಡಿರ್ತಾರಪ್ಪ ಅಂದರೆ ಈ ಎರಡು ಮಿಲಿಟರಿ ರಿಫಾರ್ಮ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಮಿಲಿಟರಿನಲ್ಲಿ. ಸೊ ಅಲಾವುದ್ದೀನ್ ಖಿಲ್ಜಿ ಅವರು ತನ್ನ ಸೇನೆಯ ಸುಧಾರಣೆಗಾಗಿ ಭಾಗವಾಗಿರ್ತಕ್ಕಂಥ ಒಂದು ಧಾಗ್ ಮತ್ತು ಚೆಹ್ರಾ ಅನ್ನೋ ಪದ್ಧತಿಯನ್ನು ಪರಿಚಯ ಮಾಡ್ತಾರೆ. ಸೊ ಯಾರು ಪರಿಚಯ ಮಾಡ್ತಾರಪ್ಪ ಅಂದರೆ ಅಲಾವುದ್ದೀನ್ ಖಿಲ್ಜಿ, ನೆನ್ಪಿಟ್ಕೊಳ್ಳಿ. ಅದೇ ರೀತಿ ನೀವು ನೋಡ್ಬೋದು ದಾಗ್ ಒಂದು ಏನಿದು ವ್ಯವಸ್ಥೆ ಅಂತ ನೋಡೋದಾದ್ರೆ ಇದು ಸೇನೆಯ ಕುದುರೆಗಳಿಗೆ ಬ್ರ್ಯಾಂಡಿಂಗ್ ಅಥವಾ ಗುರುತು ಹಾಕುವ ಒಂದು ಪದ್ಧತಿ. ಅಂದರೆ ಇವಾಗ ಕುದುರೆಗಳಿಗೆ ಏನು ಹಚ್ಚಿ ಹಾಕೋದು ಅಂತಾರಲ್ಲ, ಮಾರ್ಕ್ ಹಾಕೋದು ಅಂತಾರಲ್ಲ, ಅದೇ ರೀತಿ ಅದನ್ನ ಅವರು ಏನಂತಾರೆ ಧಾಗ್ ಅಂತ ಕರೀತಾರೆ. ಅಂದರೆ ಸೇನೆ ಕುದುರೆಗಳಿಗೆ ಇರ್ತಾವಲ್ಲ ಅವುಗಳಿಗೆ ಒಂದು ಗುರುತು ಹಾಕುವ ಒಂದು ಪದ್ಧತಿ. ಸೊ ನೆಕ್ಸ್ಟ್ ಟೈಮ್ ಒಂದು ಧಾಗ್ ಅಂತ ಅಂದರೆ ಏನಂತ ಕೇಳ್ಬೋದು ಕ್ವಶನ್ಸ್ಗಳನ್ನು, ನೆನ್ಪಿಟ್ಕೊಳ್ಳಿ, ಇದನ್ನು ಇಂಪಾರ್ಟೆಂಟು. ಅದೇ ರೀತಿ ನೀವು ನೋಡ್ಬೋದು ಚೆಹ್ರಾ ಅಂದರೆ ಏನಪ್ಪಾ ಅಂದರೆ ಒಂದು ಸೈನಿಕರ ಒಂದು ವಿವರಣಾತ್ಮಕ ಒಂದು ದಾಖಲೆಗಳು ಮತ್ತು ವೈಯಕ್ತಿಕ ಒಂದು ವಿವರಣೆಗಳ ಒಂದು ದಾಖಲಾತಿ. ಅಂದರೆ ಈ ಸೈನ್ಯದಲ್ಲಿ ಒಂದು ಸೈನಿಕರು ಇರ್ತಾರಲ್ಲ ಅವರ ಒಂದು ರೋಲ್ ನಂಬರ್ ಆಗಿರ್ಬೋದು, ಒಂದು ರೆಕಾರ್ಡ್ಸ್ಗಳನ್ನು ಮೇಂಟೈನ್ ಮಾಡೋ ಒಂದು ಪದ್ಧತಿಗಳನ್ನು ಏನಂತಾರಪ್ಪ ಅಂದರೆ ಒಂದು ಚೆಹ್ರಾ ಅಂತ ಕರಿತಿದ್ರು. ಸೊ ಈ ಪದ್ಧತಿಗಳನ್ನು ಯಾಕೆ ಮಾಡ್ತಾ ಇದ್ದಾರಪ್ಪ ಅಂದರೆ ಒಂದು ಮಿಲಿಟರಿನಲ್ಲಿ ಅಂದರೆ ಅಥವಾ ಸೈನ್ಯದಲ್ಲಿ ಹಲವಾರು ಜನಗಳು ಇರ್ತಾರಲ್ಲ, ಸೊ ಅದಕ್ಕೆ ಅಲ್ಲಿ ವಂಚನೆಗಳು ಅಥವಾ ನಕಲಿ ಸೈನಿಕರುಗಳು ನಂದನ ಆಗಬಾರ್ದು ಅಂತ ಈ ಒಂದು ವ್ಯವಸ್ಥೆಗಳನ್ನು ಸುಧಾರಣೆಗಳನ್ನು ಅಲಾವುದ್ದೀನ್ ಖಿಲ್ಜಿ ಅವರು ತಗೊಂಬರ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ಸ್ ಡಿಸ್ಕಸ್ ಮಾಡೋಣ ಇವಾಗ. ಏನು ಕೇಳಿದಾರಪ್ಪ ಅಂದರೆ ಮೂರನೇ ಕರ್ನಾಟಕ ಯುದ್ಧ 1956ರಿಂದ ಒಂದು 63 ತನಕ ಏನು ನಡೀತದಲ್ಲ ಅದು ಡ್ಯಾಶ್ ನಡುವೆ ನಡೆಯುತ್ತದೆ ಅಂತ ಕೇಳಿದ್ದಾರೆ. ಅಂದರೆ ಯಾರ್ಯಾರ ನಡುವೆ ನಡೀತದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಫ್ರಾನ್ಸ್ ಮತ್ತು ಯೂಸುಫ್, ಆಪ್ಷನ್ ಬಿ ಇಂಗ್ಲೆಂಡ್ ಮತ್ತು ಯೂಸುಫ್, ಆಪ್ಷನ್ ಸಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್, ಆಪ್ಷನ್ ಡಿ ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಸೊ ನಿಮಗೆ ಒಂದು 10 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ, ಇದರಲ್ಲಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಐ ಹೋಪ್ ನೀವು ಆನ್ಸರ್ ಮಾಡಿರ್ತೀನಿ ಅನ್ಕೋತೀನಿ. ಸೊ ಇದಕ್ಕೆ ಸರಿಯಾದ ಆನ್ಸರ್ ನೀವು ನೋಡೋದಾದ್ರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಆನ್ಸರ್. ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ನಡುವೆ ಏನಾಗತ್ತಪ್ಪ ಅಂದರೆ ಇದು 1756ರಿಂದ ಹಿಡ್ಕೊಂಡು 63 ತನಕ ಒಂದು ಕರ್ನಾಟಕ ಯುದ್ಧ ನಡೆಯುತ್ತದೆ. ಸೊ ಮೂರನೇ ಕರ್ನಾಟಕ ಯುದ್ಧವು ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ನಡುವೆ ಒಂದು ಸಂಘರ್ಷಣವಾಗುತ್ತದೆ ಅಂತ ಹೇಳ್ತಾರೆ. ಅಂದರೆ ಕಾನ್ಫ್ಲಿಕ್ಟ್ ಬಿಟ್ವೀನ್ ದ ಫ್ರಾನ್ಸ್ ಆ್ಯಂಡ್ ದಿ ಇಂಗ್ಲೆಂಡ್ ಅಂತ ಹೇಳಿದ್ದಾರೆ. ಸೊ ಒಂದು 1763ರಲ್ಲಿ ಏನಾಗತ್ತಪ್ಪ ಅಂದರೆ ಪ್ಯಾರಿಸ್ ಒಪ್ಪಂದದಿಂದ ಈ ಯುದ್ಧವು ಕೊನೆಗೊಳ್ಳುತ್ತದೆ ಅಂತ ಹೇಳಿದ್ದಾರೆ. ಸೊ ಯಾವುದರಿಂದ ಈ ಕೊನೆಗೊಳ್ಳುತ್ತದಪ್ಪ ಅಂದರೆ ಟ್ರೀಟಿ ಆಫ್ ದಿ ಪ್ಯಾರಿಸ್ 1763ನಲ್ಲಿ ಇದೇನಾಗುತ್ತಪ್ಪ ಅಂದರೆ ವಾರ್ ಎಂಡ್ ಆಗುತ್ತೆ ಒಂದು ಟ್ರೀಟಿ ಮೂಲಕ. ಯಾವುದಪ್ಪ ಅಂದರೆ ಅದು ಪ್ಯಾರಿಸ್ ಒಪ್ಪಂದ.
ಸೊ ಐ ಹೋಪ್ ನೀವು ಈ ಕ್ವಶನ್ಸ್ಗಳನ್ನು ಎಲ್ಲವನ್ನು ಪ್ರಾಕ್ಟೀಸ್ ಮಾಡಿರ್ತೀರಿ ಅನ್ಕೊಂಡಿರ್ತೀನಿ. ಸೊ ಇದೇ ರೀತಿ ಕ್ವಶನ್ಸ್ಗಳನ್ನು ನಾವು ನೆಕ್ಸ್ಟ್ ಒಂದು ಬೇರೆ ಬೇರೆ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಡಿಸ್ಕಸ್ ಮಾಡೋಣ. ಇವತ್ತಿನ ವೀಡಿಯೋಸ್ಗಳಲ್ಲಿ ಇಷ್ಟು ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಇದನ್ನು ಒಂದು ಪ್ರಾಕ್ಟೀಸ್ ಅಂತ ತಿಳ್ಕೊಂಡು ನೀವು ಕೂಡ ಒಂದು ಸಾಲ್ವ್ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.